ಹಾಯ್ ಎವ್ರಿವನ್. ಇವತ್ತು ನಮ್ಮನೆಯಲ್ಲಿ ಈಸಿಯಾದಂತಹ ಮಕ್ಕಳಿಗೂ ಫೇವ್ರೇಟ್ ಆಗಿರುವಂತಹ ಚಿಕನ್ ಪಾಪ್ಕಾರ್ನ್ ರೆಸಿಪಿನ ಮಾಡಿದ್ದೆ. ನಿಮ್ಮೊಟ್ಟಿಗೂ ಕೂಡ ಶೇರ್ ಮಾಡೋಣ ಅಂತ ಅನಿಸ್ತು. ಅದನ್ನ ನಿಮ್ಮೊಟ್ಟಿಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿ ಆ್ಯಂಡ್ ಬೇಗನೆ ಆಗೋಗುತ್ತೆ. ತುಂಬಾ ಜ್ಯೂಸಿಯಾಗಿ ಈಗ ಈ ಥರ ಬೋನ್ಲೆಸ್ ಚಿಕನ್ನ ಸಾಂಬಾರೆಲ್ಲ ತಿನ್ನೋಕ್ಕೆ ಬೇಜಾರಾಗುತ್ತೆ. ಆದ್ದರಿಂದ ಈ ಥರ ಮಾಡೋಣ. ಇಲ್ಲಿ ಅರ್ಧ ಕೆಜಿಯಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿ ಮತ್ತು 1/4 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಮತ್ತು ವಿನೆಗರ್ ಒಂದು 2 ಟೇಬಲ್ ಸ್ಪೂನ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿದ ನಂತರ ಇಲ್ಲಿ ಒಂದು 2ರಿಂದ 3 ಸ್ಪೂನಷ್ಟು ಇಲ್ಲಿ ಮಿಲ್ಕ್ನ ಸೇರಿಸ್ತಾ ಇದ್ದೀನಿ, ಹಾಲನ್ನ ಸೇರಿಸ್ತಾ ಇದ್ದೀನಿ. ಹಾಲು ಸೇರಿಸೋದ್ರಿಂದ ತುಂಬಾ ಚೆನ್ನಾಗಿ ಜ್ಯೂಸಿಯಾಗಿ ಟೆಂಡರಾಗಿ ಚಿಕನ್ ಇರುತ್ತೆ. ಆದ್ದರಿಂದ ಒಂದು 2-3 ಸ್ಪೂನ್ ಅಷ್ಟಾದರೆ ಸಾಕು. ಅದು ನೀಟಾಗಿ ಈಗ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದನ್ನ ಒಂದು ಲಿಡ್ನ ಕ್ಲೋಸ್ ಮಾಡಿ ನೀಟಾಗಿ ಮುಚ್ಚಿಡಬೇಕು. ಒಂದು 1/2 ಅವರಿಂದ 1 ಅವರ್ ನೆನೆಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ಚಿಕನ್ ಕೋಟಿಂಗ್ಗೆ ಇಲ್ಲಿ ಮೈದಾನ ಯೂಸ್ ಮಾಡಬೇಕು. ಅದನ್ನ ಈಗ ರೆಡಿ ಮಾಡ್ಕೊಳ್ಳೋಣ. ಅದೇ ಒಂದು ಪ್ಲೇಟ್ಗೆ ಒಂದು 4 to 5 ಟೇಬಲ್ ಸ್ಪೂನಷ್ಟು ಮೈದಾ ಸೇರಿಸಿದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಸೇರಿಸಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಮತ್ತು 1/4 ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿ ಅಂದರೆ ಕಾಳು ಮೆಣಸಿನ ಪುಡಿನ ಹಾಕಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡಿದ ನಂತರ ಈಗ ಮಿಕ್ಸ್ ಮಾಡಿದ ನಂತರ ಡೈರೆಕ್ಟ್ ಒಲೆ ಮೇಲೆ ಹಾಕಬೇಕು. ಅಷ್ಟರಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದೆ ನೋಡಿ. ಈಗ ಅರ್ಧ ಗಂಟೆ ಮೇಲಾಗಿತ್ತು ನಾನು ನೆನೆಸಿಟ್ಟು. ಆಲ್ಮೋಸ್ಟ್ ಈಗ ಟೆಂಡರಾಗಿ ಚಿಕನ್ ನೆಂದಿದೆ. ಈಗ ಮೈದಾ ಕೋಟಿಂಗ್ ಮಾಡೋಣ. ಈಗ ಚಿಕನ್ ತೊಗೊಂಡಿದ್ದೀನಿ. ಈ ಚಿಕನ್ನ ಈಗ ಮೈದಾ ಅದರಲ್ಲಿ ಡಿಪ್ ಮಾಡಬೇಕು. ಇದನ್ನು ನೀಟಾಗಿ ಎಲ್ಲ ಕಡೆನೂ ಮಿಕ್ಸ್ ಆಗುವಂಗೆ ನೀಟಾಗಿ ಡಿಪ್ ಮಾಡಬೇಕು. ಈಗ ನೋಡಿ ಆಲ್ಮೋಸ್ಟ್ ಈಗ ಚಿಕನ್ ಎಲ್ಲ ಸುತ್ತನೇ ಡಿಪ್ ಆಗಿದೆ. ಈಗ ಇದನ್ನ ಸ್ವಲ್ಪ ಒಂದು ಸ್ಟೀಲ್ ಸ್ಟ್ರೈನರ್ ತಗೊಂಡು ಅದ್ರ ಮೇಲೆ ಈಗ ಇದನ್ನ ಹಾಕೋತಾ ಇದ್ದೀನಿ. ಇದನ್ನ ಕೋಲ್ಡ್ ವಾಟರಲ್ಲಿ ಡಿಪ್ ಮಾಡಬೇಕು. ಮತ್ತು ಕೋಲ್ಡ್ ವಾಟರಲ್ಲಿ ಡಿಪ್ ಮಾಡಿ ಅಲ್ಲೇ ತಕ್ಷಣ ಇದನ್ನ ಎತ್ಕೊಂಡು ಮತ್ತೆ ಕೂಡ ಇದೇ ಮೈದಾ ಕೋಟಿಂಗ್ ಇರುತ್ತಲ್ಲೋ ಅದಕ್ಕೆ ಹಾಕೋಬೇಕು. ಯಾಕಂದರೆ ನೀಟಾಗಿ ಮಿಕ್ಸ್ ಆದರೆ 2 ಸತಿ ಈ ಥರ ಮಾಡಿದ್ರೆ ಕ್ರಿಸ್ಪಿಯಾಗಿ ಮತ್ತು ಲೇಯರಾಗಿ ಬರುತ್ತೆ. ಆದ್ದರಿಂದ ಇಲ್ಲಿ ಈಗ ನೀಟಾಗಿ ಮಾಡಿಕೊಂಡು ನೀಟಾಗಿ ಇಲ್ಲಿ ಮತ್ತೆ ಕೂಡ ಅದನ್ನ ಚಿಕನ್ ಎಲ್ಲ ಕೋಟಿಂಗ್ ಮಾಡ್ಕೋಬೇಕು. ಕೋಟಿಂಗ್ ಮಾಡಿದ ನಂತರ ಅದರ ಎಕ್ಸ್ಟ್ರಾಕ್ಟ್ ಇರುತ್ತಲ್ಲ, ಎಕ್ಸ್ಟ್ರಾಕ್ಟೆಲ್ಲನೂ ಕೈಯಲ್ಲಿ ಈ ಥರ ಒದ್ರಕೋಬೇಕು. ಇಲ್ಲ ಅಂತಂದರೆ ಒಂದು ಪ್ಲೇಟ್ ಸಹಾಯದಿಂದ, ಒಂದು ಜಾಲರಿ ಸಹಾಯದಿಂದನೂ ಕೂಡ ಸ್ಟ್ರೈನ್ ಮಾಡಿಬಿಟ್ರೆ ಆಗುತ್ತೆ. ಈಗ ನಾನು ಇದೇ ಥರ ಎಲ್ಲ ಚಿಕನ್ನು ಕೂಡ ಮಾಡಿ ಇಟ್ಕೊಂಡಿದ್ದೆ ಒಂದು ಪ್ಲೇಟ್ಗೆ. ಆಲ್ರೆಡಿ ಈಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದೆ. ಈಗ ಬಿಸಿಯಾದ ಎಣ್ಣೆಗೆ ತುಂಬಾ ಬಿಸಿಯಾಗಿರಬೇಕು ಆಯಿಲ್ ಬಿಸಿ ಆದ ನಂತರ ಇದಕ್ಕೆ ಈಗ ಒಂದೊಂದಾಗಿ ಎಲ್ಲ ಚಿಕನ್ನು ಕೂಡ ಬಿಡ್ತಾಯಿದ್ದೀನಿ. ಈಗ ನೀಟಾಗಿ ಬಿಟ್ಟು ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ನೀಟಾಗಿ ಹೈ ಫ್ಲೇಮಲ್ಲೇ ಇದನ್ನ ಚಿಕನ್ ಪಾಪ್ಕಾರ್ನ್ನ ಬೇಯಿಸ್ಕೋಬೇಕು. ತುಂಬಾ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಸೇಮ್ ಟು ಸೇಮ್ ಅದೇ ಟೇಸ್ಟ್ ಇತ್ತು. ಅಂದರೆ ಸ್ವಲ್ಪ ಆ ಥರ ಮೇಲೆ ಲೇಯರ್ ಸ್ವಲ್ಪ ಒಂದೊಂದರಲ್ಲಿ ಕಡಿಮೆ ಆಗಿತ್ತು ಹೊರತು ಬೇರೆ ಥರಲ್ಲೆಲ್ಲ ಅದೇ ಕ್ರಿಸ್ಪಿನೆಸ್ ಸೇಮ್ ಟು ಸೇಮ್ ಯಾವ ಥರ ಹೊರಗಡೆ KFCಲಿ ಸಿಗುತ್ತೆ ಅದೇ ಟೇಸ್ಟಲ್ಲಿ ಮಾತ್ರ ಇತ್ತು. ತುಂಬಾ ಚೆನ್ನಾಗಿತ್ತು. ಎರಡೂ ಕಡೆಯೂ ಕೂಡ ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ನೀಟಾಗಿ ಬೇಯಿಸಿಟ್ಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹೊರಗಡೆ ಹೋಗಿ ಮನಿ ಸೆಂಡ್ ಮಾಡೋದಕ್ಕಿಂತ ಇಲ್ಲೇ ಮನೇಲಿ ಆಲ್ಮೋಸ್ಟ್ ಚಿಕನ್ ತಂದಿರ್ತೀವಿ, ಸಾಂಬಾರು ಮಾಡ್ತಾಯಿರ್ತೀವಿ. ಈ ಥರ ಬೋನ್ಲೆಸ್ ಚಿಕನ್ನ ತಿನ್ನಲಿಕ್ಕೆ ಇಷ್ಟ ಆಗೋಲ್ಲ. ಆವಾಗ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಬೇಗನೂ ಕೂಡ ಆಗೋಗುತ್ತೆ. ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಆಲ್ಮೋಸ್ಟ್ ಈಗ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಟೆಂಡರಾಗಿ ಚಿಕನ್ ನೆಂದಿದೆ ಅಂತ. ಸಿಕ್ಕಾಪಟ್ಟೆ ಸಖತ್ತಾಗೂ ಇತ್ತು ಕೂಡ. ನೀವು ಒಂದು ಸತಿ ಟ್ರೈ ಮಾಡಿ. ನಿಮಗೂ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.